ಬನ್ರಿ ಸರ್, ನಮ್ಮ KR ಪುರಂ ಬೆಂಗಳೂರು ಪೂರ್ವ ತಾಲೂಕು ಹೊರತೂರು ಹೋಬಳಿ ನಮ್ಮ ಬಳಕೆರೆ ಗ್ರಾಮ ಸರ್ವೆ ನಂಬರ್ 49/5 ಈ ಜಾಗದಲ್ಲಿ 2 ಎಕರೆ 19 ಗುಂಟೆ ಜಾಗ ನಮ್ಮ ಕೂಲಿ ಆವಲಿ ಯಲ್ಗ ಅಂತ ಕೂಲಿ ಆವಲ ಯಲ್ಗ ಅನ್ನೋರ ಹೆಸರಿಗೆ 2 ಎಕರೆ 19 ಗುಂಟೆ ಜಾಗ ಇರುತ್ತೆ. ಅಂದರೆ ಏನು ಪಿತ್ರಾರ್ಜಿತ ಆಸ್ತಿ ಇದು. ಈ ಜಾಗನ ಏನು ಮಾಡ್ತಾರೆ, ಅವ್ರಿಗೆ ಕೂಲಿ ಆವಲಿ ಯಲ್ಗ ಅನ್ನೋರಿಗೆ 3 ಜನ ಮಕ್ಕಳು. 3 ಜನದಲ್ಲಿ ಒಂದು ಬಂದು ವೆಂಕಟಮ್ಮ, ಎರಡನೇದು ಬಂದು ಬಜ್ಜಪ್ಪ, ಮೂರನೇದು ಬಂದು ಮುನಿಯಮ್ಮ ಅಂತ. ಈ ಬಜ್ಜಪ್ಪ ಮುನಿಯಮ್ಮ ಅನ್ನೋರು ನೋಡಿ ಇವ್ರನ್ನ ಬಿಟ್ಬಿಟ್ಟು ಅವರಿಬ್ಬರೇ ಮಾರಾಕ್ಬಿಟ್ಟು ಇವ್ರಿಗೆ ಮಾರಿದ್ದಾರೆ. ಇವ್ರಿಗೆ ಪಾರ್ಟಿಷನ್ ಕೊಡ್ದಿರಾ, ಇವ್ರಿಗೆ ಆಸ್ತಿ ಕೊಡ್ದಿರಾ, ಇವ್ರೇನು ಕೊಡ್ದಿರಾ ಇಷ್ಟಿಷ್ಟು ದೊಡ್ಡ ಬಿಲ್ಡಿಂಗ್ಗಳು ಕಟ್ತಾ ಇರೋದು. ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ನಮಗೆ ಭಾಗ ಬಂದಿಲ್ಲ, ದಯವಿಟ್ಟು ನಮ್ಗೇನಾದರೂ ನ್ಯಾಯ ಕೊಡಿಸಿ ಅಂತ ಹೇಳ್ಬಿಟ್ಟು ಪಾಪ ನೋಡಿ ಈ ಬಡವರು ಅಜ್ಜಿ ವಯಸ್ಸಾಗೈತೆ, ಇವರು ನಮ್ಮ ಹತ್ರ ಬಂದಿರೋ ವೆಂಕಟಮ್ಮ ಸರಿ. ಇದಕ್ಕೆ ಸಂಬಂಧಪಟ್ಟಂಗೆ ಕೇಸು ನಡೀತಾ ಇದೆ. ನಾವು ಹೇಳೋವಂಥದ್ದು ಏನಂದರೆ ಸರ್ಕಾರಿ ಅಧಿಕಾರಿಗಳು ಬಂದು ಈ ಕೂಡಲೇ ನಾಳೆನೇ ಬಂದು ಅದೇನು ಕಾಮಗಾರಿ ನಡೀತಾ ಇದೋ ಕೋರ್ಟಲ್ಲಿ ಕೇಸ್ ನಡೀತಾ ಇರೋದ್ರಿಂದ ಇಮಿಡಿಯೇಟಾಗಿ ಕಾಮಗಾರಿ ಸ್ಟಾಪ್ ಮಾಡಿ ಈ ಅಜ್ಜಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಅಕಸ್ಮಾತ್ ನೀವು ಕಾಮಗಾರಿ ಸ್ಟಾಪ್ ಮಾಡಿಸಿಲ್ಲ ಅಂದರೆ ಇದೇ ಜಾಗದಲ್ಲಿ ಕೂತ್ಕೊಂಡು ಹೋರಾಟ ಮಾಡ್ತೀವಿ. ನೋಡಿ, ಇಂಥ ಬಡವ್ರಿಗೆ ಅನ್ಯಾಯ ಆಗೋದು ಬೇಡ. ಈಗ ಅವರಿಬ್ಬರೇ ಮಾರ್ಕೊಂಡು ಇನ್ನೊಬ್ಬನ ಕೈ ಬಿಡೋ ಅಂತ ತಪ್ಪಲ್ವಾ? ಅದರಲ್ಲಿ ಆಯಮ್ಮನೇ ದೊಡ್ಡ ಮಗಳು ಪಾಪ ವೆಂಕಟಮ್ಮ ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ದಯವಿಟ್ಟು ಅಧಿಕಾರಿಗಳಲ್ಲಿ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್. ಈಗ ಕೂಲಿ ಆವಲ ಯಲ್ಗ ಅನ್ನೋರು ಬಂದು ಈ ಬಳಗೆರೆ ಗ್ರಾಮದಲ್ಲಿ ಸರ್ವೆ ನಂಬರ್ 49/5 ಈ ಒಂದು ಸರ್ವೆ ಜಾಗ ಬಂದು ಪಿತ್ರಾರ್ಜಿತ ಆಸ್ತಿಯಾಗಿರುತ್ತೆ. ಬಟ್ ಈ ಜಾಗದಲ್ಲಿ ಈ ಒಂದು ಕೂಲಿ ಆವಲ ಯಲ್ಗ ಅನ್ನೋರಿಗೆ 3 ಜನ ಮಕ್ಕಳಿರ್ತಾರೆ. ಒಬ್ಬ ವೆಂಕಟಮ್ಮ, ಒಬ್ಬ ಬಜ್ಜಪ್ಪ, ಇನ್ನೊಬ್ಬ ಮುನಿಯಮ್ಮ. ಈ ಬಜ್ಜಪ್ಪ ಮುನಿಯಮ್ಮ ಅನ್ನೋರು ಈ ಅಮ್ಮನ್ನ ಬಿಟ್ಟು, ಇವ್ರ ಅಮ್ಮನ್ನ ಬಿಟ್ಟು, ವೆಂಕಟಮ್ಮನ ಮಗಳು ಈ ಅಮ್ಮನು, ಇವ್ರಿಗೆ ಬರಬೇಕಾಗಿಂಥ ಜಾಗನ ಪಾರ್ಟಿಷನ್ ಮಾಡಿದಿರ ಅವರು ಸೇಲ್ ಮಾಡಿಬಿಟ್ಟಿರ್ತಾರೆ. ಬಟ್ ಈಗ ಏನು ಈ ಅಮ್ಮನಿಗೆ ಬರಬೇಕು, ಒಂದು ಭಾಗ ಏನು ಬರಬೇಕು, ಅದರಲ್ಲೂ ದೊಡ್ಡ ಮಗಳು ಈ ಅಮ್ಮ ವೆಂಕಟಮ್ಮನ ಮಗಳು ಈ ಅಮ್ಮನು. ಇವರಿಗೆ ಜಾಗ ಕೊಡಿದಿರಾ, ಒಂದು ಅಡಿ ಕೂಡ ಜಾಗ ಕೊಡಿದಿರಾ. ಈಗ ಏನು ಬೇಕೋ ಅವರಿಬ್ಬರು ಮಾಡಿಕೊಂಡು ಕೇಳಕ್ಕೆ ಬಂದರೆ ಇವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವ್ರು ದಾರಿನೂ ಕೊಡ್ತಾ ಇಲ್ಲ. ಇವಾಗ ಬಂದಿರೋದು ಹಿಂದೆ ಭಾಗದಿಂದ ಬಂದು ಇಲ್ಲಿ ಯಾವುದೋ ಬೇರೆ ಒಂದು ಕಾಮಗಾರಿ ನಡೀತಾ ಇದೆ, ಇಲ್ಲಿ ಬಂದು ನಾವು ಇಲ್ಲಿ ಬಂದು ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಬಟ್ ಏನಾದರೂ ಈ ಒಂದು ವಿಚಾರದಲ್ಲಿ ವೆಂಕಟಮ್ಮನ ಒಂದು ಏನು ಜಾಗ ಇಲ್ಲಿ ಬರಬೇಕು, ಈ ಒಂದು ವಿಚಾರದಲ್ಲಿ ಏನಾದರೂ ಮೀನಾಮೀಷ ಯಾರಾದರೂ ಎಣಿಸಿದ್ರೆ ಯಾವುದೇ ಅಧಿಕಾರಿ ಆಗಿರಲಿ ಅವ್ರನ್ನ ನಾವು ಸುಮ್ಮನೆ ಬಿಡಲ್ಲ. ಈ ಅಮ್ಮನಿಗೆ ಏನು ನ್ಯಾಯ ಕೊಡಬೇಕು. ಈಗ ನ್ಯಾಯ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮನವಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಮಾಡಲಿಲ್ಲ ಅಂತಂದರೆ ಇದೇ ಜಾಗದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾರೆ. ವೆಂಕಟಮ್ಮನ ಮಗಳ ಹೆಸರು ಮುನಿಯಮ್ಮ. ಸರ್ವೆ ನಂಬರ್ ಮಕ್ಕಳ ಹೆಸರು ಬಂದು ಕಮಲಮ್ಮ, ಮುನಿಸ್ವಾಮಿ, ಗೌರಮ್ಮ ಅಂತೇಳಿ. ಮುನಿಯಮ್ಮನ ಯಾವುದೇ ರೀತಿ ಜಮೀನು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಆರೋಪ. ಹೌದು, ಆರೋಪ. ವೆಂಕಟಮ್ಮನಿಗೆ 3 ಜನ ಮಕ್ಕಳು. ಅವರಿಗೆ ಮುನಿಯಂಕಟಮ್ಮ ಮಾರ್ಕೊಂಡಿದ್ದಾಳೆ, ಅಯ್ಯಮ್ಮನು ತಮ್ಮನಿಗೆ ಮಾಡ್ಕೊಂಡಿದ್ದಾಳೆ. ಬಟ್ ಇನ್ನು ಕಮಲಮ್ಮ, ಮುನಿಸ್ವಾಮಿ, ಗೌರಮ್ಮ ಈ 3 ಜನ ಏನಿದ್ದಾರೆ